ಬ್ರೇಕ್ ನಂತರ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನನ್ನ ಕೊಲ್ಲಿಗೆ ಪ್ರಶಾಂತ್ ನಾಥ್ ಒಂದಷ್ಟು ಗಂಭೀರ ಆರೋಪಗಳು ಅಂತ ಕರೆಯೋದಿಲ್ಲ, ನಾನು ತಥ್ಯಗಳನ್ನು ಎದುರಿಗಿಟ್ಟು ನಾನು ಸಹಮತವನ್ನು ವ್ಯಕ್ತಪಡಿಸ್ತೀನಿ. ಅದರಲ್ಲಿ ಎರಡು ಮಾತಿಲ್ಲ. ಓಕೆ, ಆದರೆ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಇಷ್ಟು ದೊಡ್ಡ ದೇಶದಲ್ಲಿ ನಾವು ಅನಿರೀಕ್ಷಿತ ಇಲ್ಲಿಯವರೆಗೆ ನಾವು ಎದುರಿಸ್ತಾ ಇದ್ದಂಥದ್ದು ಪ್ರವಾಹ, ಭೂಕಂಪ, ಬರ, ಯಾವುದೋ ಒಂದು ಕಾಯಿಲೆ. ಆದರೆ ಒಬ್ಬರಿಗೆ ಆಕ್ಸಿಜನ್ ಕೊಡುವಂತಹ ಮಟ್ಟಕ್ಕೆ ಈ ದೇಶ ಹೋಗಬಹುದು ಅನ್ನುವಂತಹ ಕಲ್ಪನೆ ಇರಲಿಲ್ಲ. ಇಷ್ಟು ದೊಡ್ಡ ದೇಶದಲ್ಲಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ತರೋದಕ್ಕೆ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ ಇಷ್ಟು ತೊಂದರೆ ಆಗುತ್ತೆ. ಅದರ ಮಧ್ಯದಲ್ಲಿ ರಾಜಕೀಯವಾಗಿ ಎಷ್ಟೆಲ್ಲ ಡೊಂಬರಾಟಗಳು ನಡೆದವು. ನಾನು ಹೇಳುವಂಥದ್ದು, ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಭಾರತದಿಂದ ಆವಿಷ್ಕಾರ ಆದಾಗ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಹೆಮ್ಮೆ ಪಟ್ಟ. ಆದರೆ ರಾಹುಲ್ ಗಾಂಧಿಯವರ ವಿರೋಧ ಪಕ್ಷದ ನಾಯಕರ ಹೇಳಿಕೆಗಳು ಏನಿದ್ವು, ಮೊದಲು ಅದನ್ನು ಮೋದಿಯವರು ತಗೊಳ್ಬೇಕು, ನಾವು ಇದರ ಬಗ್ಗೆ ನಂಬಿಕೆಯನ್ನು ಇಟ್ಟಿಲ್ಲ ಅಂತ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಎಷ್ಟು ಸುಳ್ಳು ಭಾವನೆಗಳನ್ನು ಹಬ್ಬಿಸಿದ್ರು. ಒಂದು ಸಮುದಾಯಕ್ಕೆ ಭಾವನೆಯನ್ನು ಹಬ್ಬಿಸಿದ್ರು, ಇಲ್ಲ ಈ ಕೋವಿಶೀಲ್ಡ್ ಕೋವ್ಯಾಕ್ಸಿನನ್ನು ವ್ಯಾಕ್ಸಿನ್ ತಗೊಂಡ್ರೆ ನಿಮಗೆ ಮಕ್ಕಳೇ ಆಗೋದಿಲ್ಲ ಅನ್ನೋ ಭಾವನೆ ಬಂದಾಗ ಒಂದು ವಿರೋಧ ಪಕ್ಷದ ನಾಯಕರು, ಇಲ್ಲ ಇದು ಸತ್ಯಕ್ಕೆ ದೂರವಾದಂತಹ ಅಂಶ ಇದೆ, ಒಳ್ಳೆಯ ರಿಸಲ್ಟ್ ಬರ್ತಾ ಇದೆ, ನೀವು ಇದಕ್ಕೆಲ್ಲ ಮುಂದೆ ಬನ್ನಿ ಅಂತ ಹೇಳಿ ಒಬ್ಬ ವಿರೋಧ ಪಕ್ಷದ ನಾಯಕ ಹೇಳುವಂತಹ ಔದಾರ್ಯವನ್ನು ತೋರಿಸಲಿಲ್ಲಲ್ಲ. ನಾವು ಮನೆ ಮನೆಗೆ ಹೋಗಿ 45 ವರ್ಷ ಮೇಲ್ಪಟ್ಟವರಿಗೆ ಕರೆ ತಂದರೂ ಕೂಡ ವ್ಯಾಕ್ಸಿನ್ಗೆ ಅವರು ಮುಂದಾಗಲಿಲ್ಲ. ಅಂದರೆ ಅವರ ಭೂಮಿಕೆಯನ್ನು ರೂಪಿಸುವಲ್ಲಿ ಈ ವ್ಯವಸ್ಥೆ ಸೋಲ್ತಾ ಇದ್ದಾಗ ನಮ್ಮಲ್ಲಿ ವ್ಯಾಕ್ಸಿನ್ ಸ್ಟಾಕ್ ಇದೆ, ಕರೆದ್ರೆ ಬರ್ತಾ ಇಲ್ಲ. ಸೊ ಮುಂದಿನ ವ್ಯವಸ್ಥೆಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಅದರ ಮಧ್ಯದಲ್ಲಿ ಇಂತಹ ಗೊಂದಲಗಳ ಮಧ್ಯದಲ್ಲಿ ನಮಗೆ ವ್ಯಾಕ್ಸಿನ್ ತಯಾರಿಸುವಂಥದ್ದು ಅಷ್ಟೇ ಸವಾಲಲ್ಲ, ವ್ಯಾಕ್ಸಿನನ್ನು ಜನರಿಗೆ ಪ್ರತಿಯೊಬ್ಬರಿಗೆ ಮುಟ್ಟಿಸ್ತೇವೆ ಅನ್ನುವಂಥದ್ದು ಅಷ್ಟೇ ಸವಾಲು. ಈ ಎರಡೂ ಸವಾಲುಗಳನ್ನು ಇಟ್ಕೊಂಡಾಗ ರಾಜ್ಯಗಳು ಏನೇನು ಹೇಳಿಕೆಯನ್ನು ಮಾಡಿದ್ವು, ನಾವು ಅದನ್ನು ತಗೊಳ್ತೀವಿ, 25% ನಮಗೆ ಬಿಟ್ಕೊಡಿ, ಅವರ ಅಭಿಪ್ರಾಯವನ್ನೇ ನಾವು ಗೌರವಿಸಿದ್ದು. ಒಂದು ವೇಳೆ ಎಸ್ ಕೇಳಿಬಿಟ್ರಾ ನೀವು, ರಾಜ್ಯಗಳು ಹೇಳಿದ್ದೆಲ್ಲ ಕೇಳಿಬಿಟ್ರಾ? ಅಲ್ಲ, ಈ ವಿಷಯದಲ್ಲಿ ಎಲ್ಲಿಯವರೆಗೆ ತಗೊಂಡು ಹೋಗಿದ್ರು ಅಂದರೆ, ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ತನ್ನ ಬದ್ಧತೆಯಿಂದ, ತನ್ನ ಜವಾಬ್ದಾರಿಯಿಂದ ಹಿಂದೆ ಸರಿಲೇ ಇಲ್ಲ. ಆದರೆ ಬಹಳಷ್ಟು ಪುಂಡಾಟಿಕೆಯಿಂದ ರಾಜ್ಯ ಸರ್ಕಾರಗಳು ಮಾತಾಡ್ತಾ ಇದ್ವಲ್ಲ, ನಾವೇನೋ ಅದ್ಭುತವನ್ನು ಸೃಷ್ಟಿ ಮಾಡ್ತೀವಿ ಅಂತೇಳಿ ಅವರಿಗೆ ಆಪ್ಷನ್ ಕೊಟ್ಟಿದ್ದು. ಬಟ್ ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಹಿಂದೆ ಸರಿಲಿಲ್ಲ. ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡೇ ಬಂತು. ಆದರೆ ಎಲ್ಲವನ್ನೂ ಕೂಡ ಟೀಕೆ ಮಾಡ್ತಾ ಕೊನೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ನಿನ್ನೆ ಮಾಡಿರುವಂತಹ ಘೋಷಣೆ ಇದೆಯಲ್ಲ, ಈ ಘೋಷಣೆಯನ್ನು ಸ್ವಾಗತ ಮಾಡಬೇಕಾಯ್ತು. ಈ ಘೋಷಣೆ ಆದಷ್ಟು ವಿರೋಧ ಮಾಡಿಲ್ಲ, ಎಲ್ಲರೂ ಸ್ವಾಗತ ಮಾಡಿದ್ರು. ಆದರೆ ಕ್ರೆಡಿಟ್ ಸುಪ್ರೀಂ ಕೋರ್ಟಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ವಿರೋಧ ಯಾರು ಮಾಡಿದ್ರು? ಕೇಂದ್ರ ಸರ್ಕಾರ ಯಾಕೆ ಖರೀದಿ ಮಾಡಿ ಕೊಡಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಅಲ್ಲ, ವಿರೋಧ ಪಕ್ಷಗಳಿಗೆ ನರೇಂದ್ರ ಮೋದಿಯವರು ತಗೊಂಡಂತಹ ಈ ತೀರ್ಮಾನದ ಬಗ್ಗೆ ಅಭಿನಂದನೆ ಹೇಳುವಂತಹ ಒಂದು ಸೌಜನ್ಯ ಇರೋದಿಲ್ವಾ? ಅಭಿನಂದನೆ ಸುಪ್ರೀಂ ಕೋರ್ಟಿಗೆ ಸಲ್ಲಬೇಕು ಅಂತಾರೆ ಅವರು. ಅದರಲ್ಲಿ ಏನು ಸತ್ಯ ಇದೆ? ಅಲ್ಲ, ಜುಡಿಷಿಯಲ್ಲಿ ನಾವು ನೋಡಿದ್ರೆ ಕೇಂದ್ರ ಸರ್ಕಾರದ ಆಡಳಿತದ ಮಧ್ಯೆ ನ್ಯಾಯಾಂಗಕ್ಕೆ ಸೀಮಿತವಾದಂತಹ ಪರಿಧಿ ಇದೆ. ಅದನ್ನ ಮೀರಿ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗೋದಕ್ಕೆ ಆಗೋದಿಲ್ಲ. ಅಜಿತ್ ನೋಡಿ, ಪಿ ರಾಜೀವ್ ಒಂದೇ ನಿಮಿಷ 50 ಪ್ರಶಾಂತ್ ನಾಥ್ ನಿಮ್ ಕಡೆ ಇದ್ದಾರೆ. ಒಂದೇ ನಿಮಿಷ ಅಜಿತ್, ಪಿ ರಾಜೀವ್ ಇಸ್ ಡಿಫ್ಲೆಕ್ಟಿಂಗ್ ದ ಪಾಯಿಂಟ್. ನಾನು ಮಾತಾಡಲೇಬೇಕು. ಭವ್ಯ ಅವರೇ ಬರ್ತೀನಿ, ನಾನು ತಮ್ಮ ಹತ್ರ ಬರ್ತೀನಿ. ಪ್ರಶಾಂತ್ ಒಂದಷ್ಟು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ. ಎಸ್ ಪ್ರಶಾಂತ್. ಪಿ ರಾಜೀವ್ ಡಿಫ್ಲೆಕ್ಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಮುಖ್ಯವಾಗಿ ಇಡೀ ವ್ಯಾಕ್ಸಿನ್ ಸ್ಟ್ರಾಟಜಿ ಇರಬಹುದು ಅಥವಾ ಕೋವಿಡ್ ಸೆಕೆಂಡ್ ವೇವ್ ಅನ್ನ ಎದುರಿಸ್ತಕ್ಕಂತ ಸ್ಟ್ರಾಟಜಿಯಲ್ಲಿ ಕೇಂದ್ರ ಸರ್ಕಾರವೂ ವಿಫಲವಾಗಿದೆ, ರಾಜ್ಯ ಸರ್ಕಾರಗಳು ಕೂಡ ವಿಫಲವಾಗಿವೆ. ಯಾರು ಕೂಡ ರಾಜ್ಯ ಸರ್ಕಾರಗಳು ತುಂಬಾ ಒಳ್ಳೆ ಕೆಲಸ ಮಾಡಿವೆ, ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಜನರ ಸಂಕಷ್ಟದ ಸಮಯದಲ್ಲಿ ಅದನ್ನ ಪ್ರೆಡಿಕ್ಟ್ ಮಾಡಿ, ಆಂಟಿಸಿಪೇಟ್ ಮಾಡಿ, ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ಲಿಲ್ಲ ಅಂತಕ್ಕಂಥದ್ದು ಜನರಿಗಿರ್ತಕ್ಕಂಥ ಒಂದು ದೊಡ್ಡ ಕೊರಗು. ನೀವು ಒಮ್ಮೆ ತುಂಬಾ ಜುಡಿಷಿಯಲ್ ಓವರ್ ರೀಚ್ ಮಾಡ್ತಾ ಇದೆ. ಅರೆ, ಅಂತಿಮವಾಗಿ ಪ್ರಜೆ ಎಲ್ಲಿ ಹೋಗ್ತಾನೆ? ಫಸ್ಟ್ ಕಾರ್ಯಾಂಗದ ಬಳಿ ಹೋಗ್ತಾನೆ.
ಕಾರ್ಯಾಂಗದ ಬಳಿ ಸಿಗ್ಲಿಲ್ಲ ಅಂದ್ರೆ ಆತ ಶಾಸಕಾಂಗದ ಬಳಿ ಹೋಗ್ತಾನೆ. ಶಾಸಕಾಂಗದವರು ಕೂಡ ಅದಕ್ಕೆ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಮಾಧ್ಯಮಗಳ ಬಳಿ ಬರ್ತಾನೆ. ಮಾಧ್ಯಮಗಳ ಸತತ ವರದಿಗಳ ನಂತರವೂ ಕೂಡ ಶಾಸಕಾಂಗ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾನೆ ಪ್ರಜೆ? ಆತ ನ್ಯಾಯಾಂಗದ ಬಳಿ ಹೋಗ್ತಾನೆ. ನ್ಯಾಯಾಂಗ ಅದಕ್ಕೆ ಬಾಗಲನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಳಿ ನೋವನ್ನ ಹೇಳ್ಕೊಂಡು ಬಂದಿರತಕ್ಕಂತ ಒಬ್ಬ ವ್ಯಕ್ತಿಗೆ ಇಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಇಂಟರ್ಫಿಯರ್ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಂಗ್ ಸಿಸ್ಟಮ್ಗಳು ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ 1. ನಂಬರ್ 2, ಪ್ರತಿ ಬಾರಿ 2014ರಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ, 2018ರಿಂದ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇದ್ದೀರಿ. ಪ್ರತಿ ಬಾರಿ ನೀವು ಕಾಂಗ್ರೆಸ್, ಪ್ರತಿ ಬಾರಿ ಈಗ ನೀವು ಪೋಲಿಯೋ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಬಗ್ಗೆ ಹೇಳಿದ್ರಿ. ನೋಡಿ, ಕಾಂಗ್ರೆಸ್ಗಳ ಬಗ್ಗೆ ಟೀಕೆಯ ಕಾರಣದಿಂದಲೇ, ಬೇಸರದ ಕಾರಣದಿಂದಲೇ ಕಾಂಗ್ರೆಸ್ ಅನ್ನ ಜನ 44ಕ್ಕೆ ಕಳಿಸ್ತಾರೆ. ಅದೇ ಹೆಸರು ಹೇಳ್ಕೊಂಡು ನೀವು ಸರ್ಕಾರದಲ್ಲಿ ಕುಳಿತುಕೊಂಡು ಒಂದು ಸ್ಟ್ರಾಟಜಿಯನ್ನ ನೋಡಿ. ಫಸ್ಟ್ ವೇವ್ ಬಂದಾಗ ಯಾರು ಕೂಡ ಸರ್ಕಾರಕ್ಕೆ ದೋಷಣೆ ಮಾಡಲಿಲ್ಲ. ಸಿ ಎವ್ರಿವನ್ ಅಂಡರ್ಸ್ಟ್ಯಾಂಡ್ಸ್. ಫಸ್ಟ್ ವೇವ್ ಬಂದಾಗ ಯಾರು ಕೂಡ ಸರ್ಕಾರವನ್ನ ದೂಷಣೆ ಮಾಡಲಿಲ್ಲ. ಮೈಗ್ರೆಂಟ್ ಕ್ರೈಸಿಸ್, ನೆವರ್ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ಆಂಟಿಸಿಪೇಟೆಡ್ ಇಟ್. ತಕ್ಷಣಕ್ಕೆ ಲಾಕ್ಡೌನ್ ಹಾಕಿದ್ರು, ಮೈಗ್ರೆಂಟ್ ಕ್ರೈಸಿಸ್ ಅನ್ನ ಆಂಟಿಸಿಪೇಟ್ ಮಾಡಲಿಲ್ಲ. ದಟ್ ವಾಸ್ ಅ ಫಸ್ಟ್ ಫಾಲ್ಟ್ ಲೈನ್. ಆದ್ರೆ ಜನ ಅವಾಗ ಬೈಲಿಲ್ಲ. ಯಾಕಂದ್ರೆ ಕೋವಿಡ್ ಹೊಸತಿತ್ತು. ಲಾಕ್ಡೌನ್ ಅಂತಕ್ಕಂಥ ಪರಿಭಾಷೆಯೇ ಕಳೆದ 2-3 ತಲೆಮಾರುಗಳಲ್ಲಿ ಮೊದಲ ಬಾರಿ ಇತ್ತು. ಸಣ್ಣ ಪುಟ್ಟ ಕರ್ಫ್ಯೂಗಳು ಬಿಡಿ, ಅದು ಬೇರೆ ಕಾರಣಕ್ಕೆ ಹಾಕ್ಲಾಗ್ತದೆ. ಲಾಕ್ಡೌನ್ ಅಂತಕ್ಕಂಥದ್ದೇ ಹೊಸದಿತ್ತು. ಅದಾದ 1 ವರ್ಷದ ನಂತರ ಇಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾದಾಗ ಸರ್ಕಾರದ ಕಡೆಯಿಂದ ಕೆಪಾಸಿಟಿ ಬಿಲ್ಡಿಂಗ್ ಇಲ್ಲ. ನಮ್ಗೆ ಗೊತ್ತಿರ್ಲಿಲ್ಲ ಆಕ್ಸಿಜನ್ ಸಪ್ಲೈ. ಸೆಕೆಂಡ್ ವೇವ್ ಬರುತ್ತೆ. ಬ್ರಾಜಿಲ್ ನಂತಹ ದೇಶ, ಸ್ಪೇನ್ ನಂತಹ ದೇಶ, ಇಟ್ಲಿ ಅಂತ ದೇಶ, ಅಮೆರಿಕದಂತ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಉಚ್ಚಾಯದಲ್ಲಿರ್ತಕ್ಕಂಥ, ಸರ್ಕಾರದ ಬಳಿ ಸ್ಪೆಂಡಿಂಗ್ಗೆ ಧಾರಾಳವಾಗಿ ಹಣ ಇರ್ತಕ್ಕಂಥ ದೇಶ ಒದ್ದಾಡ್ ಹೋದ್ವು. ಭಾರತದಲ್ಲಿ ಗೊತ್ತಿರ್ಲಿಲ್ವಾ ಸೆಕೆಂಡ್ ವೇವ್ ಬರುತ್ತೆ ಅಂತಕ್ಕಂಥದ್ದು? ಆಗ ವ್ಯಾಕ್ಸಿನೇಷನ್ ಸ್ಟ್ರಾಟಜಿ ಹೇಗಿರ್ಬೇಕು ಅಂತಕ್ಕಂಥ ಆಂಟಿಸಿಪೇಟ್ ಮಾಡಿರ್ಲಿಲ್ವಾ? ಈ ಪ್ರಶ್ನೆಗಳನ್ನ ನಿಶ್ಚಿತವಾಗಿ ಕೇಳ್ತಾರೆ. ಈ ಪ್ರಶ್ನೆಗಳಿಗೆ ಸರ್ಕಾರ ಒಂದು ಉತ್ತರವನ್ನ ನೀಡಬೇಕು. ಸರ್ಕಾರದಲ್ಲಿ ಕುಳಿತುಕೊಂಡಿರ್ತಕ್ಕಂಥವ್ರು, ಸರ್ಕಾರದ ಪರ ಇರ್ತಕ್ಕಂಥ ವಕ್ತಾರರು. ನೀವು ಪದೇ ಪದೇ ತೋರಿಸ್ಕೊಂಡು ಕಾಂಗ್ರೆಸ್ ಹೀಗ್ ಮಾಡ್ತು, ಅರವಿಂದ್ ಕೇಜ್ರಿವಾಲ್ ಹಿಂಗ್ ಮಾಡಿದ್ರು. ಪ್ರತಿಯೊಂದು ರಾಜ್ಯ ಸರ್ಕಾರವನ್ನ ಕೊಯ್ ಬಕ್ಷ ನೈವೆ. ಎಲ್ಲಾ ರಾಜ್ಯ ಸರ್ಕಾರಗಳನ್ನು ಕೂಡ ಜನ ಟೀಕಿಸ್ತಾ ಇದ್ದಾರೆ. ನಾನೊಂದು ಸಿಂಪಲ್ ಪ್ರಶ್ನೆಯನ್ನ ಕೇಳ್ತಿದ್ದೀನಿ. ಇಡೀ ಕೋವಿಡ್ ಸ್ಟ್ರಾಟಜಿಲಿ ವಾಟ್ ಇಸ್ ದ ರೋಲ್ ಆಫ್ ದಿ ಗವರ್ಮೆಂಟ್? That is to give a logistical support to the people who are fighting in hospitals, from vaccination, from remdesivir to ನಿಮ್ಮ ಕ್ರಿಮೆಟೋರಿಯಂ ನಲ್ಲಿ ಕ್ರಿಮೇಷನ್ ವ್ಯವಸ್ಥೆ ಇರತಕ್ಕಂಥದ್ದು, ಲಾಜಿಸ್ಟಿಕಲ್ ಸಪ್ಲೈ ಬಿಹೈಂಡ್ ದ ಸೀನ್ ಅಂತಕ್ಕಂಥದ್ದು. ನೀವು ಬೆಂಗಳೂರಿನಂತ, ನಾನಿವತ್ತು ವ್ಯಾಕ್ಸಿನೇಷನ್ ಅಲ್ಲದೆ ಇದ್ರೂ ಕೂಡ ಹೇಳ್ತೀನಿ, ಬೆಂಗಳೂರಿನಂತ ರಾಜ್ಯ, ನೀವು ಬೆಂಗಳೂರಿನಂತ ಒಂದು ನಗರ, ಗೂಗಲ್ ನಿಂದ ಹಿಡಿದು ಮೈಕ್ರೋಸಾಫ್ಟ್ ವರೆಗೆ, ಜರ್ಮನಿಯ ಸ್ಯಾಪ್ ಲ್ಯಾಬ್ಸ್ ನಿಂದ ಹಿಡಿದು IBM ವರೆಗೆ ಕಂಪ್ನಿಗಳಿವೆ. ಹಾಸ್ಪಿಟಲ್ ಬೆಡ್ ಎಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಒಂದು ಆಪ್ ಅನ್ನ ತಯಾರಿಸಲಿಕ್ಕೆ ಆಗ್ಲಿಲ್ಲ. ವಾರ್ ರೂಮ್ಗಳು, ರಾಜಕಾರಣಿಗಳು, MLAಗಳು ಅವ್ರದೇ ಮೊರೆ ಹೋಗಿ ಬೆಡ್ ಗಳನ್ನ ತೆಗೆದುಕೊಳ್ತಕ್ಕಂತ ದಾರುಣ ಸ್ಥಿತಿಗೆ ಜನ ಬಂದು ತಲುಪಿದ್ರು. ಆಗ ವ್ಯಾಕ್ಸಿನೇಷನ್ ಬ್ಲೇಮ್ ಬರ್ತಾ ಇದೆ ಅಂದ ತಕ್ಷಣ ರಾಜ್ಯ ಸರ್ಕಾರಗಳಿಗೆ ಕೊಟ್ಟು ಬಿಟ್ರಿ. ರಾಜ್ಯ ಸರ್ಕಾರಗಳು ಆಕ್ಸಿಜನ್ ಸಪ್ಲೈ ಕೇಳ್ತಾ ಇದ್ರು. ಆಗ ರಾಜ್ಯ ಸರ್ಕಾರಗಳ ಮೇಲೆ ಹಾಕ್ಲಿಕ್ಕೆ ತಯಾರಾಗ್ಲಿಲ್ಲ. ನಾನ್ ತಪ್ಪು ಬರೀ ಕೇಂದ್ರ ಸರ್ಕಾರದ್ದು ಅಂತಕ್ಕಂಥದ್ದನ್ನ ಹೇಳ್ತಿಲ್ಲ ರಾಜೀವ್ ಅವರೇ. ಇಂಥ ಒಂದು ದೊಡ್ಡ ಕ್ರೈಸಿಸ್ ಬಂದಾಗ ತಪ್ಪು ಜನರದ್ದು ಇರುತ್ತೆ, ತಪ್ಪು ನಮ್ದು ಇರುತ್ತೆ, ತಪ್ಪು ರಾಜ್ಯ ಸರ್ಕಾರದ್ದು ಇರುತ್ತೆ, ತಪ್ಪು ಕೇಂದ್ರ ಸರ್ಕಾರದ್ದು ಇರುತ್ತೆ. ಆದ್ರೆ ಕೆಲವೊಮ್ಮೆ ಆಳುವವರು, ಕೆಲವೊಮ್ಮೆ ರಾಜನ ಆಸ್ಥಾನಿಕರು ತಪ್ಪನ್ನ ಒಪ್ಪಿಕೊಂಡು ಅದನ್ನ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ಹೊರಬೇಕು ಅನ್ಸುತ್ತೆ. ನಿನ್ನೆಯ ಪ್ರಧಾನಮಂತ್ರಿಗಳ ಹೇಳಿಕೆ ಏನಿತ್ತು, ಆ ತಪ್ಪನ್ನ ಒಪ್ಪಿಕೊಂಡು ಸರಿಪಡಿಸ್ತಕ್ಕಂಥ ಜವಾಬ್ದಾರಿಯ ಮೊದಲ ಭಾಗ ಅಂತ ನನಗನ್ಸುತ್ತೆ. ಭವ್ಯ ಅವರೇ, ಡು ಯು ಅಗ್ರಿ? ಖಂಡಿತ ಸರ್. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಹೇಳಿರೋದು, ಅಡ್ಮಿಟಿಂಗ್ ಅವರದೇ ಆರ್ಡರ್ ಕೊಟ್ಟಿರೋದ್ರಲ್ಲಿ, ಅಡ್ಮಿಟಿಂಗ್ ಒನ್ಸ್ ಮಿಸ್ಟೇಕ್ ಈಸ್ ಅ ಸೈನ್ ಆಫ್ ಸ್ಟ್ರೆಂತ್ ನಾಟ್ ರಾದರ್ ದನ್ ಅ ವೀಕ್ನೆಸ್ ಅಂತ ನರೇಂದ್ರ ಮೋದಿ ಅವರಿಗೆ ಸೆಂಟ್ರಲ್ ಗವರ್ಮೆಂಟ್ ಹೇಳಿರೋದು. ಒಪ್ಕೊಳ್ಳಿ ನಿಮ್ ತಪ್ಪನ, ಅದು ಇಟ್ಸ್ ಅ ಸೈನ್ ಆಫ್ ಸ್ಟ್ರೆಂತ್ ಅಂತ. ಈ ಸ್ಟೇಟ್ ಸಬ್ಜೆಕ್ಟ್ ಹೆಲ್ತ್ ಅಂತ ಹೇಳ್ತಿದ್ರಲ್ಲ ರಾಜೀವ್ ಸರ್, ಹೆಲ್ತ್ ಸಬ್ಜೆಕ್ಟ್ ಆದ್ರೆ 35,000 ಕೋಟಿ ಬಜೆಟ್ ಅಲ್ಲಿ ಯಾಕೆ ಎತ್ತಿಟ್ಟಿದ್ರು ವ್ಯಾಕ್ಸಿನಿಗೆ? ಒಂದು
ಕೊರೋನಾ ಹೆಸರಲ್ಲಿ PM ಕೇರ್ ಫಂಡ್ಗೆ ಯಾಕೆ ದುಡ್ಡು ಕಲೆಕ್ಟ್ ಮಾಡಿದ್ರು ಸಾವಿರಾರು ಕೋಟಿ, ಅದಕ್ಕೆ ಲೆಕ್ಕನೂ ಕೊಡ್ತಿಲ್ಲ. 2 ದುಡ್ಡು ಕಲೆಕ್ಟ್ ಮಾಡಕ್ಕೆ ಹೆಲ್ತ್ ಭವ್ಯ ಅವರೇ ಹಾಗಾದ್ರೆ ಕೇಂದ್ರ ಸರ್ಕಾರಗಳ ಹೆಲ್ತ್ ಮೇಲೆ ಸ್ಪೆಂಡೇ ಮಾಡಿಲ್ವಾ? ಅಲ್ಲ ನಾನು ಹೇಳಿಲ್ಲ ಅಲ್ಲ, ಅದನ್ನ. ಹಾ, no, ಅವ್ರು no, 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 no. ಹೇಳ್ತಿರೋದು ಹೆಲ್ತ್ No. ಸಬ್ಜೆಕ್ಟ್ ಅಂತ. ಕೊರೋನಾ ಹೆಸರಲ್ಲಿ ಕಲೆಕ್ಟ್ ಈ ಮಾಡಿದ್ದಾರೆ, ಸಂದರ್ಭದಲ್ಲಿ ವ್ಯಾಕ್ಸಿನ್ ಹೆಸರಲ್ಲಿ 35,000 ಕೋಟಿ ಇಟ್ಟಿದ್ದಾರೆ. ಭವ್ಯ ಅವರೇ, ಸಡನ್ ಆಗಿ ಹೆಲ್ತ್ ಸಬ್ಜೆಕ್ಟ್ ಸ್ಟೇಟ್ ಅಂತ ಭವ್ಯ ಹೇಳಿದ್ರು. ಅವರೇ. ಸರ್, ಪೂರ್ತಿ ಮಾತಾಡೋವರೆಗೂ ಬಿಡಿ ಸರ್, ಅವ್ರಿಗೆಲ್ಲ ಕೊಟ್ಟಿದ್ರೆ Okay, ಚಾನ್ಸ್ okay, ನಮಗೂ okay, ಕೊಡ್ಬೇಕು. ನೆಕ್ಸ್ಟ್ ಪಾಯಿಂಟ್, ಲಾಕ್ ಡೌನ್ ನಿರ್ವಹಣೆ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಮೋದಿ ಅವರು ಅಂತ ಹೇಳಿದ್ರಲ್ಲ, 100% ಹೇಳ್ತೀರಿ. ಅದ್ರಂತ ಡಿಸಾಸ್ಟರ್ ನಮ್ಮ ದೇಶದಲ್ಲಿ 100 ಜನ ಊಟ ಇಲ್ಲದೆ 100 ಕಿಲೋಮೀಟರ್ ನಡ್ಕೊಂಡು ಹೋಗಿ 100 ಜನ ಸತ್ತಿದ್ದಾರೆ ಸರ್. ವಲಸೆ ಕಾರ್ಮಿಕರು ಸತ್ತಿದ್ದಾರೆ, ಟ್ರೈನ್ ಅಲ್ಲಿ ಸತ್ತಿದ್ದಾರೆ, ಸಣ್ಣ ಸಣ್ಣ ಮಕ್ಕಳುಗಳು ಅವ್ರ ತಾಯಂದಿರ ಸಾವು ನೋಡಿದ್ದಾರೆ. ಇದೆಲ್ಲ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯನಾ ಲಾಕ್ ಡೌನ್? ಅದ್ರಂತ ಡಿಸಾಸ್ಟರ್ ಅದನ್ನ ಹೇಳ್ಕೊಳಕಾದ್ರೂ ನಾಚಿಕೆ ಆಗ್ಬೇಕು ಬಿಜೆಪಿಗೆ ಸಕ್ಸಸ್ಫುಲ್ ಅಂತ. ಅವರ ಲೆಕ್ಕ ಕೂಡ ಇಲ್ಲ ಎಷ್ಟು ಜನ ಸತ್ತಿದ್ರು ಅಂತ ಅವ್ರ ಹತ್ರ. 3ನೇ ಪಾಯಿಂಟ್, ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಾರಲ್ಲ. ಫಸ್ಟ್ ಆಫ್ ಆಲ್ ನನಗೆ ಈ ಅವ್ರ ಪಬ್ಲಿಕ್ ರಿಲೇಷನ್ಸ್ ಅರ್ಥ ಆಗೋದಿಲ್ಲ. ಅದ್ ಯಾಕೆ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ ಅಂತ. ಅವ್ರಿಗೆ ಅಭಿನಂದನೆ ಮಾಡಕ್ಕೆ ಅವ್ರ ಮನೆಯಿಂದ ತಂದಿಲ್ಲ ಅವರು. ಫಸ್ಟ್ ಆಫ್ ಆಲ್ ಅವ್ರು ಖರ್ಚು ಮಾಡ್ತಿರೋದು ಪಬ್ಲಿಕ್ ಮನಿ. ಸೆಕೆಂಡ್, ಅವ್ರು ಮಾಡ್ತಿರೋದು ತುಂಬಾ ಲೇಟ್ ಆಗಿ. ಇದರಿಂದ ಸಾವಿರಾರು ಜನ ಜೀವ ಹೋಗಿದೆ ವ್ಯಾಕ್ಸಿನ್ ಇಷ್ಟು ಲೇಟ್ ಆಗಿ. ಅದೆಲ್ಲರಿಗೂ ಗೊತ್ತು. ಬೇರೆ ದೇಶಗಳಿಗೂ ನಮ್ ದೇಶ ತುಂಬಾ ಲೇಟ್ ಆಗಿ ಮಾಡ್ತಿದೆ ಅಂತ. ಅವ್ರಿಗೆ ಅಭಿನಂದನೆಗಳು ಹೇಳಿಸ್ಕೊಂಡ್ರು. ಅದೇನ್ ಹುಚ್ಚೋ ಗೊತ್ತಿಲ್ಲ ಅವ್ರಿಗೆ ಅಭಿನಂದನೆ ಹೇಳಿಸ್ಕೊಳ್ಳೋದು. 3ನೇದು, ಬೇರೆ ದೇಶಗಳಲ್ಲಿ ಇವಾಗ್ಲೂ ಹೇಳ್ತೀನಿ ಮುಂದೆ ಏನಾಗುತ್ತೆ ಅಂತ. ಬೇರೆ ದೇಶಗಳಲ್ಲಿ ಆಗ್ಲೇ 12 ವರ್ಷದ ಮೇಲಿನ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. 3rd ವೇವ್ ಸಣ್ಣ ಮಕ್ಕಳಿಗೆ ಅಫೆಕ್ಟ್ ಮಾಡೋದಂತ ಎಲ್ಲರಿಗೂ ಗೊತ್ತಿದೆ. ದೊಡ್ಡ ದೊಡ್ಡ ತಜ್ಞರು ಹೇಳಿದ್ದಾರೆ. ಆದ್ರೂ ನಿನ್ನೆ ಸ್ಪೀಚ್ ಅಲ್ಲಿ ಪ್ರಧಾನ ಮಂತ್ರಿಗಳು ಹೇಳಿದ್ರು ಇನ್ನ ಟ್ರಯಲ್ ಅಲ್ಲಿ ಇದೆ ಮಕ್ಕಳು ಕೊಡೋದನ್ನ ಅಂತ. ಕೊಡೋ ವ್ಯಾಕ್ಸಿನ್ ಇನ್ನ ಟ್ರಯಲ್ ಅಲ್ಲಿ ಇದೆ ಅಂತ. 4ನೇ ಪಾಯಿಂಟ್, ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಯವರು ದೇಶನ ತುಂಬಾ ಎತ್ತರಕ್ಕೆ ತಗೊಂಡೋಗಿದ್ದಾರೆ ಅಂತ ಕ್ಲೇಮ್ ಮಾಡಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಮೇ ತಿಂಗಳು ಒಂದೇ ತಿಂಗಳಲ್ಲಿ 1 ಕೋಟಿ ಜನ ಕೆಲಸ ಕಳ್ಕೊಂಡಿದ್ದಾರೆ. ಅವ್ರು ಪ್ರಾಮಿಸ್ ಮಾಡಿ ವೋಟ್ ಹಾಕ್ಸ್ಕೊಂಡಿದ್ದು ವರ್ಷಕ್ಕೆ 2 ಕೋಟಿ ಕೆಲಸ ಜನರೇಟ್ ಮಾಡ್ತೀವಿ ಅಂತ ಎಂಪ್ಲಾಯ್ಮೆಂಟ್. 1 ಕೋಟಿ ಜನ ಕೆಲಸ ಕಳ್ಕೊಂಡಿದ್ದಾರೆ ಬರೀ ಮೇ ತಿಂಗಳಲ್ಲಿ. ಕಾಂಗ್ರೆಸ್ ಹಾಳು ಮಾಡ್ತಾ ದೇಶನ. ಹೇಳ್ತೇನೆ ಕೇಳಿ, ಪ್ರತಿ ಒಂದು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಈ ದೇಶನ ಮೇಲ್ ತಂದಿರೋದು. 1947 ಅಲ್ಲಿ ನಮ್ಮ ದೇಶ ಇದ್ದಿದ್ದ ಸ್ಥಿತಿಗೂ ಇವತ್ತು ನಮ್ಮ ದೇಶ ಇರೋ ಸ್ಥಿತಿಗೂ ಕಾರಣ ಕಾಂಗ್ರೆಸ್ ಪಕ್ಷ. ಯಾಕೆ? ವ್ಯಾಕ್ಸಿನ್ ಒಂದು ಹೇಳ್ತೀನಿ. ನಾವು ಕೂಡ ಅದನ್ನೇ ಒಪ್ಕೊಳ್ತಾ ಇದ್ದೇವೆ. 1947 ನಿಂದ ಈ ಹಂತಕ್ಕೆ ಬರ್ಲಿಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ. ಯಾವ ಎತ್ತರಕ್ಕೆ ಒಯ್ಬೇಕಿತ್ತು ಆ ಎತ್ತರಕ್ಕೆ ಈ ದೇಶವನ್ನ ಒಯ್ದೇ ಇರೋದಕ್ಕೆ ಈಗ ನರೇಂದ್ರ ಮೋದಿ ಅವರು ಅದನ್ನ ಹೊತ್ಕೊಳ್ಬೇಕಾಗಿದೆ ಅಂತ. ಕೇಳಿಸ್ಕೊಳ್ಳಿ ಫಸ್ಟ್. ಕಾಂಗ್ರೆಸ್ ಪಕ್ಷ ಸ್ಟಾರ್ಟ್ ಮಾಡಿದ್ದು ಬಿಪ್ಕಾಲ್ ಅಂತ, ಭಾರತ್ ಇಮ್ಯುನಾಲಜಿಕಲ್ ಬಯೋಲಾಜಿಕಲ್ ಕಾರ್ಪೊರೇಷನ್ ಲಿಮಿಟೆಡ್, ಉತ್ತರ ಪ್ರದೇಶದಲ್ಲಿ. ಆದ್ರಿಂದ ಇವತ್ತು ನಮ್ಮ ದೇಶ ವ್ಯಾಕ್ಸಿನ್ ಎಕ್ಸ್ಪೋರ್ಟ್ ಅಲ್ಲಿ ನಂಬರ್ 1 ಇಡೀ ಜಗತ್ತಿಗೆ. ಅದು ಒಂದು ಸಾಕು ಪ್ರೂವ್ ಮಾಡಕ್ಕೆ. ನರೇಂದ್ರ ಮೋದಿ ಅವರು 1 ತಿಂಗಳಲ್ಲಿ ಅವರ ಡಿಸಾಸ್ಟ್ರಸ್ ಆ ಪ್ಯಾಕೇಜ್ ರಿಲೀಸ್ ಮಾಡಿದ್ರಲ್ಲ, ಅದ್ ಯಾರನ್ನ ರೀಚ್ ಆಯ್ತು ಏನ್ ಗೊತ್ತಿಲ್ಲ. 1 ಕೋಟಿ ಜನ ಬರೀ ಮೇ ತಿಂಗಳಲ್ಲಿ ಹೋದ ತಿಂಗಳು ಕೆಲಸ ಕಳ್ಕೊಂಡಿದ್ದಾರೆ. ಇದು ನರೇಂದ್ರ ಮೋದಿ ಅವರ ಒಂದು ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ. 4ನೇ ಪಾಯಿಂಟ್, ಅಷ್ಟು ದೊಡ್ಡ ನಿರುದ್ಯೋಗವನ್ನ ಸೃಷ್ಟಿ ಮಾಡಿತ್ತು ಹೋಗಿದ್ದೆ ಕಾಂಗ್ರೆಸ್. ಪ್ರಶಾಂತ್ ಲಾತೂರ್ ಅವರು ಹೇಳಿದ ಹಾಗೆ ಜನ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿನೇ ಈಗ ಬಿಜೆಪಿಗೆ ಅಧಿಕಾರ ಕೊಟ್ಟಿದ್ದಕ್ಕೆ ನಾವು ಮತ್ತೆ ಕಾಂಗ್ರೆಸ್ ಅನ್ನ ಬೈಕೊಂಡು ನಾವು ಆಡಳಿತ ಮಾಡುವಂತಲ್ಲ ನಮ್ದು. ಮೋದಿ ಅವರಿಗೆ ಹೊಗಳಿಸ್ಕೊಳ್ಳೋ ಹುಚ್ಚು ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂದ್ರೆ 12ನೇ ಕ್ಲಾಸ್ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿ ಆ ಮಕ್ಕಳ ಹತ್ರ ಎಲ್ಲ ವಿಡಿಯೋ ಮಾಡಿಸಿ ಪೋಸ್ಟ್ ಮಾಡಿಸ್ಕೋತಾರೆ ಥ್ಯಾಂಕ್ ಯು ಮೋದಿಜಿ ಅಂತ. ಇವಾಗ ಅಭಿನಂದನೆ ಸಲ್ಲಿಸಬೇಕು. ಮಾಡಿರೋದು ತಪ್ಪು, ಮಾಡಿರೋದು ವ್ಯಾಕ್ಸಿನ್ ಪಾಲಿಸಿ ಲೇಟ್. ಸುಪ್ರೀಂ ಕೋರ್ಟ್ ಬಂದ್ ಹೇಳದ್ಮೇಲೆ ಪ್ರತಿಯೊಂದು ಅಪೋಸಿಷನ್ ಪಾರ್ಟಿನೂ ಲೆಟರ್ ಬರ್ದಿದ್ರು ಮೇ ತಿಂಗಳಲ್ಲೇ. ಯೂನಿವರ್ಸಲ್ ಮಾಡಿ ಜನಕ್ಕೆ ಅಫೋರ್ಡ್ ಮಾಡಕ್ ಆಗಲ್ಲ, ಪ್ರೈವೇಟ್ ಸ್ಟೇಟ್ ಗಳಿಗೆ ಕಷ್ಟ ಆಗತ್ತೆ ಅಂತ. ಇಲ್ಲ ಲೆಟರ್ ಪ್ರತಿ ಒಬ್ರು ಬರ್ದಿದ್ರು ಮೇ 11ನೇ ತಾರೀಕು. ಒಂದೇ ನಿಮಿಷ ಭವ್ಯ ಅವರೇ ಇನ್ನೊಂದು ಪಾಯಿಂಟ್ ಸರ್, ನೀವು ಕಟ್ ಮಾಡಕ್ಕಾಗಲ್ಲ. ಇನ್ನೊಂದು ಪಾಯಿಂಟ್ ಹೇಳಬೇಕು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ತಪ್ಪು ಮಾಹಿತಿ ಕೊಟ್ರು ಇವ್ರೀಗ. ಏನಂತ ಹೇಳ್ತೀನಿ. ವ್ಯಾಕ್ಸಿನ್ ಬಗ್ಗೆ ಇದು ಹೇಳಿದ್ರು ಪ್ರಧಾನ ಮಂತ್ರಿಗಳು ಫಸ್ಟ್ ಹಾಕೊಳ್ಳಿ ಅಂತ. ಅದ್ರಲ್ಲಿ ಏನ್ ತಪ್ಪು?
ಪ್ರತಿ ಒಂದ್ ದೇಶನು ಪ್ರೆಸಿಡೆಂಟ್ಗಳು ಪ್ರಧಾನಮಂತ್ರಿಗಳೇ ಫಸ್ಟ್ ಹಾಕೊಂಡು ಜನಗಳಿಗೆ ಭರವಸೆ ಮೂಡಿಸಿದ್ದು. ನಮ್ ಪ್ರಧಾನಿ ಏನ್ ಮಾಡ್ತಾರೆ ಅಂದ್ರೆ ಭರವಸೆ ಇರ್ಲಿಲ್ವಾ ನಿಮ್ಗೆ? ಚಪ್ಪಾಳೆ ಹೊಡ್ಸೋದಕ್ಕೆ, ಭರವಸೆ ಇರ್ಲಿಲ್ವಾ? ಹೊಡ್ಸೋದಕ್ಕೆ, ದೀಪ ಭವ್ಯ 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 ಭರವಸೆ ಇರ್ಲಿಲ್ವಾ? ದೀಪ ಹೊಡ್ಸೋದಕ್ಕೆ ಆಗತ್ತೆ. ಭವ್ಯ ಅವರ ಭರವಸೆ ಇರ್ಲಿಲ್ವಾ? ಭರವಸೆ ಇದು ನರೇಂದ್ರ ಮೋದಿ ಕಂಡುಹಿಡಿದ ವ್ಯಾಕ್ಸಿನ್ ಆಗಿರ್ಲಿಲ್ಲ, ನರೇಂದ್ರ ಮೋದಿ ತಯಾರಿಸಿದ ವ್ಯಾಕ್ಸಿನ್ ಆಗಿರ್ಲಿಲ್ಲ. ಈ ದೇಶದ ವಿಜ್ಞಾನಿಗಳು, ಈ ದೇಶದ ವೈದ್ಯಕೀಯ ವಿಜ್ಞಾನಿಗಳ ಕಂಡುಹಿಡಿದ ವ್ಯಾಕ್ಸಿನ್ ಆಗಿತ್ತು. ನಾಟ್ ಜಸ್ಟ್ ರಾಹುಲ್ ಗಾಂಧಿ, ನಾಟ್ ಜಸ್ಟ್ ರಾಹುಲ್ ಗಾಂಧಿ. ಕೇಂದ್ರ ಸರ್ಕಾರದ ವ್ಯಾಕ್ಸಿನ್ ಪಾಲಿಸಿಯಲ್ಲಿ ಆದ ಎಡವಟ್ಟುಗಳೇನು ಅನ್ನೋದನ್ನು ಇಷ್ಟ ತನಕ ನಾವು ಚರ್ಚೆ ಮಾಡಿದೀವಿ. ಈಗ ಒಂದು ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿಯನ್ನ ನೀವು ರಿಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನಿಮ್ಮನ್ನ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಸಣ್ಣ ಪಶ್ಚಾತ್ತಾಪವನ್ನಾದರೂ ವ್ಯಕ್ತಪಡಿಸ್ತೀರಾ? ಒಂದು ಸಣ್ಣ ಪಶ್ಚಾತ್ತಾಪವನ್ನಾದರೂ ವ್ಯಕ್ತಪಡಿಸ್ತೀರಾ? ಅದು ಅವರ ವೈಫಲ್ಯತೆ ಅಲ್ವಾ? ನೋ, ಒಂದು ಸಣ್ಣ ಪಶ್ಚಾತ್ತಾಪನಾದರೂ ವ್ಯಕ್ತಪಡಿಸ್ತೀರಾ? ಈ ವ್ಯಾಕ್ಸಿನ್ ಬಗ್ಗೆ ನಾವು ವದಂತಿಗಳನ್ನ ಹರಡಿಸಿದ್ದು ಸತ್ಯ. ಅಷ್ಟೊಂದು ಸ್ಟೇಟ್ ಗವರ್ಮೆಂಟ್ ಇಟ್ಕೊಂಡು, ಅಷ್ಟೊಂದು ಎಂಪಿಗಳು ಇಟ್ಕೊಂಡು ಅವರಿಗೆ ಜನರಲ್ಲಿ ಭರವಸೆ ಮೂಡ್ಸಕ್ ಆಗಿಲ್ಲ ಅಂದ್ರೆ ನಾವು ಕಾಲಿಡಿದು ಎಳಿತೀವಿ, ಮುಂದೆ ಹೋಗಿ ನೋಡೋಣ ಎಷ್ಟು ಹೋಗ್ತೀರಿ ಅಂತ. ಬರೀ ಅಪೋಸಿಷನ್ ಮೇಲೆ ನಾವು ಕಾಲಿಡಿದು ಎಳಿತಾ ಇರ್ತೀವಿ, ಮುಂದೆ ಹೋಗಿ ನೋಡೋಣ ಎಷ್ಟು ಮುಂದೆ ಹೋಗ್ತೀರಾ ಅಂತ. ನೀವು ಜಾಸ್ತಿ ಜನ ಎಂಪಿ ಇದ್ರಿ, ನೀವ್ಯಾಕೆ ಭರವಸೆ ಮೂಡಿಸೋದಕ್ಕಾಗ್ಲಿಲ್ಲ? ಇದು ಎಲ್ಲಿ ರಾಜಕೀಯ ಮಾಡಿದ್ರಿ ನೀವು ವ್ಯಾಕ್ಸಿನ್ ವಿಷಯದಲ್ಲಿ? ಭವ್ಯ ಡೆಮಾಕ್ರಸಿ. ನೋ, ಇಟ್ ಈಸ್ ಅಂದ್ರೆ ಡೆಮಾಕ್ರಸಿ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು, ಮನಸ್ಸಿಗೆ ಬಂದಂಗೆ ಮಾತಾಡೋದು. ಇನ್ ದ ಸಬ್ಜೆಕ್ಟ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್, ಬಾಯಿಗೆ ಬಂದಂಗೆ ಮನಸ್ಸಿಗೆ ಬಂದಂಗೆ ಮಾತಾಡೋದ ಡೆಮಾಕ್ರಸಿ ಅಂತ ಮಾತ್ರಕ್ಕೆ? ಅಷ್ಟು ಜನ ಎಂಪಿಗಳಿದ್ದೀರಿ, ನೀವ್ಯಾಕೆ ಭರವಸೆ ಮೂಡಿಸ್ಲಿಲ್ಲ ಅಂದ್ರೆ? ನಾವು ಅಪನಂಬಿಕೆಯನ್ನು ಹುಟ್ಟು ಹಾಕ್ತೀವಿ, ನೀವು ನಂಬಿಕೆ ಹುಟ್ಟಿಸಿ ನೋಡೋಣ ಅಂತ. ನೀವು ಬಿಜೆಪಿಯನ್ನ ಬೈಲಿಲ್ಲ, ಆ ಸಂದರ್ಭದಲ್ಲಿ ಅವಮಾನ ಮಾಡಿರುವಂತದ್ದು ವಿಜ್ಞಾನಿಗಳನ್ನ ಅವಮಾನ ಮಾಡಿದ್ದೀರಿ, ಈ ದೇಶದ ಸಂಶೋಧಕರನ್ನ ನೀವು ಅವಮಾನಗೊಳಿಸಿದ್ದೀರಿ. ಭವ್ಯ ಅವರೇ, ಈ ದೇಶದಲ್ಲಿ ಆರಂಭದಲ್ಲಿ ವ್ಯಾಕ್ಸಿನ್ ಬಗ್ಗೆ ಅಪನಂಬಿಕೆ ಹುಟ್ಟಿಸಿದ್ದಕ್ಕೆ ಒಂದು ಪಶ್ಚಾತ್ತಾಪನೂ ಇಲ್ವಾ? ಸರ್, ಯಾರು ಅಪನಂಬಿಕೆ ಹುಟ್ಟಿಸಿಲ್ಲ. ನಾವು ಕೇಳ್ತಿರೋದು ಇಷ್ಟೇ, ನೀವು ಭರವಸೆ ಮೂಡಿಸ್ಬೇಕಿತ್ತು, ಅದು ನಿಮ್ಮ ಇಲ್ಲ. ನಾವ್ ಯಾವುದು ಅಪನಂಬಿಕೆ ಮೂಡಿಸಿಲ್ಲ. ಭವ್ಯ ಅವರೇ, ನಿಮ್ಮ ಎಷ್ಟು ಜನ ಲೀಡರ್ಗಳ ಹೇಳಿಕೆಗಳನ್ನು ಪ್ಲೇ ಮಾಡಲಿ ನಾನು? ಎಷ್ಟು ಜನ ಲೀಡರ್ಗಳ ಹೇಳಿಕೆಗಳನ್ನು ಪ್ಲೇ ಮಾಡಲಿ? ಅಪನಂಬಿಕೆ ಹೇಳಿದ್ರು ಸರ್. ಈಗ ಹರ್ಷವರ್ಧನ್ ಅವರು ಇವರು ಬಾಬಾ ರಾಮದೇವ್ ಪಕ್ಕ ಕೂತ್ಕೊಂಡು ಕೊರೆಲಿಲ್ನ ತಂದು ಡಿಸ್ಪ್ಲೇ ಮಾಡಿಸಿದ್ರಲ್ಲ, ರಿಲೀಸ್ ಮಾಡಿಸಿದ್ರಲ್ಲ, ಅವರ ಸೈಂಟಿಫಿಕ್ ಟೆಂಪರ್ ಬಗ್ಗೆ ಮಾತಾಡ್ತೀರಾ ಸರ್ ನೀವು? ಯಾವ ಸೈಂಟಿಫಿಕ್ ಟೆಂಪರ್? ಹೆಲ್ತ್ ಮಿನಿಸ್ಟರ್, 130 ಕೋಟಿ ಜನ ಇರುವಂತಹ ದೇಶದ ಹೆಲ್ತ್ ಮಿನಿಸ್ಟರ್. ಅಂದ್ರೆ ಅಲೋಪತಿಕ್ ಆಯುರ್ವೇದ ಅವೇನು ಇಲ್ಲೇ ಇಲ್ವಾ? ಅಲೋಪತಿಕ್ ಒಂದೇನಾ ಸತ್ಯ? ಆಯುರ್ವೇದ ಯುನಾನಿ ಅವೆಲ್ಲವೂ ಸತ್ಯ ಅಲ್ವಾ ಸರ್? ಅಲ್ಲ, ಆಯುರ್ವೇದಕ್ಕೆ ಗೌರವ ಇಲ್ವಾ ಕಾಂಗ್ರೆಸ್? ಇಲ್ಲ ಅಂತ ಹೇಳ್ತಿಲ್ಲ. ಬಾಬಾ ರಾಮದೇವ್ ಆಯುರ್ವೇದ ಹೆಸರಿಟ್ಕೊಂಡು ದುಡ್ಡು ಮಾಡ್ತಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಸೆಂಟರ್ ಕೊಡ್ತಿರುವಂತಹ ಆಯುರ್ವೇದವನ್ನ ಹಗುರವಾಗಿ ಬಾಬಾ ರಾಮದೇವ್ ವಿಷಯದ ಬಗ್ಗೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಆ ವಿಷಯಕ್ಕೆ ಬರ್ತೀನಿ ನಾನು. ಭವ್ಯ, ನನ್ನೊಂದು ಪಾಯಿಂಟೆಡ್ ಪ್ರಶ್ನೆ ಇದೆ ನಿಮಗೆ. ನನ್ನದೊಂದು ಪಾಯಿಂಟೆಡ್ ಪ್ರಶ್ನೆ ಇದೆ. ಬಾಬಾ ರಾಮದೇವ್ ಆಯುರ್ವೇದದ ಹೆಸರು ಕೆಡಿಸ್ತಿದ್ದಾರೆ. ಭವ್ಯ ಅವರೇ, ಜನಗಳ ಭಯದ ಮೇಲೆ ಆಟ ಆಡ್ತಿದ್ದಾರೆ, ಜನಗಳ ಭಾವನೆಗಳ ಮೇಲೆ ಆಟ ಆಡ್ತಿದ್ದಾರೆ. ಭವ್ಯ ಅವರೇ, ಬಾಬಾ ರಾಮದೇವ್ ವಿಷಯದಲ್ಲಿ ನಾಳೆ ಒಂದು ಡಿಬೇಟ್ ಮಾಡೋಣ. ಬಾಬಾ ರಾಮದೇವ್ ವಿಷಯದಲ್ಲಿ ಸೈಂಟಿಫಿಕ್ ಟೆಂಪರಮೆಂಟ್ ವಿಷಯದಲ್ಲೂ ನಾವು ಚರ್ಚೆ ಮಾಡೋಣ. ನನ್ನದೊಂದು ಪಾಯಿಂಟೆಡ್ ಪ್ರಶ್ನೆ ಇದೆ ನಿಮಗೆ. ಈ ದೇಶದಲ್ಲಿ ವ್ಯಾಕ್ಸಿನ್ ಬಗ್ಗೆ ಅಪನಂಬಿಕೆ ಹುಟ್ಟಿಸಿದ್ದಕ್ಕಾಗಿ ಒಂದು ಪಶ್ಚಾತ್ತಾಪ ವ್ಯಕ್ತಪಡಿಸ್ತೀರಾ? ಅಪನಂಬಿಕೆ ಹುಟ್ಟಿಸೇ ಇಲ್ಲ ಸರ್. ಪ್ರಶ್ನೆ ಕೇಳೋದು ಆಪೋಸಿಷನ್ ಕರ್ತವ್ಯ. ನಾವು ಪ್ರಶ್ನೆ ಮಾಡಿದ್ದನ್ನ ಸಮರ್ಥನೆ ಮಾಡ್ಕೊಳ್ತಾರೆ, ಅವರಿಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಜವಾಬ್ದಾರಿ ಈ ದೇಶದ ಆರೋಗ್ಯ ವ್ಯವಸ್ಥೆಯ ಜೊತೆಗೆ ಇನ್ನೊಬ್ಬ ಜನಸಾಮಾನ್ಯನ ಜೊತೆಗೆ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡಿದ್ರಲ್ಲ ನೀವು, ಅದನ್ನ ಇವತ್ತು ಸಮರ್ಥನೆ ಮಾಡ್ಕೊಳ್ತಿರಲ್ಲ. ಇದು ಕಾಂಗ್ರೆಸ್ಸಿನ ಧೋರಣೆ. ನಾವು ಅಪನಂಬಿಕೆ ವ್ಯಾಕ್ಸಿನ್ ಗವರ್ಮೆಂಟ್ ಬಿಜೆಪಿ ಸರ್ಕಾರ ಆನ್ಸರ್ ಗಳನ್ನ ಕೊಡದೆ ಭರವಸೆನ ಜನಗಳಲ್ಲಿ ಭರವಸೆ ಕಳ್ಕೊಂಡಿದ್ದಾರೆ. ಮೋದಿ ಅವರು ಸಂಶೋಧನೆ ಮಾಡಿದ್ದಲ್ಲ, ಬಿಜೆಪಿ ಪಕ್ಷ ವ್ಯಾಕ್ಸಿನ್ ಅನ್ನ ಕಂಡುಹಿಡಿದಿದ್ದಲ್ಲ, ವಿಜ್ಞಾನಿಗಳು ಕಂಡುಹಿಡಿದಿದ್ದು, ವೈದ್ಯರು ಕಂಡುಹಿಡಿದಿದ್ದು. ಅದನ್ನ ನಾನು ನಂಬೋದಿಲ್ಲ, ನಾನು ಹಾಕೊಳ್ಳೋದಿಲ್ಲ, ನಾನು ಹಾಕೋದಕ್ಕೆ ಬಿಡೋದಿಲ್ಲ, ನೀವು ಮೊದಲು ಹಾಕೊಳ್ಳಿ ಅಂತ ಹೇಳಿ ಜನರಿಗೆ ಹೇಳಿದ್ರಲ್ಲ, ಜನರಲ್ಲಿ ಭಯವನ್ನ ಹುಟ್ಟಿಸಿದ್ರಲ್ಲ. ಸೆಕೆಂಡ್ ಪ್ಯಾಂಡಮಿಕ್ ಅನ್ನ ಇಷ್ಟು ದೊಡ್ಡದಾಗಿ ಸಾಯಲಿಕ್ಕೆ ಜನರಲ್ಲಿ ಆ ಒಂದು ಭರವಸೆಯನ್ನ ದೂರ ಮಾಡಿದ್ರಲ್ಲ. ಇದಕ್ಕೆ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ಸಿನ ಈ ಧೋರಣೆ
ನೀವು debate ಜನರ divert ಆರೋಗ್ಯದ ಮಾಡ್ಬೇಕಂದ್ರೆ ಜೊತೆಗೆ I ಚೆಲ್ಲಾಟ can't say. ಆಡ್ತು ಅನ್ನೋದನ್ನ ಇದು ನಾನು ಹೇಳ್ತಾ ಇದ್ದೀನಿ. ಪ್ರತಿ ಒಂದು ಸಾವಿರಾರು ಜನ ಏನ್ ಸತ್ತಿದ್ದಾರೆ ಆ ಸಾವು ಬಿಜೆಪಿ ಸರ್ಕಾರದ ಕೈಯಿಂದ, ಅವರ ವೈಫಲ್ಯತೆಯಿಂದ. ಬರ್ತೀನಿ ಅದನ್ನ ಒಪ್ಕೋಬೇಕೇ ಹೊರತು ಆಪೋಸಿಷನ್ ಮೇಲೆ ಬ್ಲೇಮ್ ಮಾಡೋದು ಈಸಿ. ಅವರಿಗೆ ಜನರಲ್ಲಿ ಭರವಸೆ ಮೂಡಿಸುವಂತಹ ಒಂದು ಶಕ್ತಿ ಇಲ್ಲ. ಆಪೋಸಿಷನ್ ಮಾಡಿದ್ದು ಪ್ರಶ್ನೆ ಮೇಡಮ್ ಅವರೇ, ಆಪೋಸಿಷನ್ ಶಾಡೋ ಗವರ್ನಮೆಂಟ್ ಅಂತ ಹೇಳಿ ಕರೀತೇವೆ. ಶಾಡೋ ಗವರ್ನಮೆಂಟ್ ಮಾಡುವ ನಾವು ಜನರ ಹಿತಕ್ಕಾಗಿ ಭವ್ಯ ಅವರೇ, ಮೊದಲಿನ ಪ್ರಶ್ನೆಯನ್ನ ಇನ್ನೊಂದು ರೀತಿಯಲ್ಲಿ ನಾನು ಕೇಳ್ತಾ ಇದ್ದೀನಿ. ಜನಗಳಿಗೆ ಭರವಸೆ ಮೂಡಬೇಕಾಗಿದ್ದು ನಿಮ್ಮ ಕರ್ತವ್ಯ, ನೀವು ಮಾಡ್ಲಿಲ್ಲ ಅದನ್ನ. ಮೊದಲಿನ ಪ್ರಶ್ನೆ ಮಾಡ್ತಾನೆ ಇದ್ದೀವಿ. ರಾಜೀವ್ ಒಂದೇ ನಿಮಿಷ ಭವ್ಯ ಅವರೇ, ಮಾಡಿದ್ರೆ ಮತ್ತೆ ಇವಾಗ ಯಾಕೆ ಬಂದು ಅಪನಂಬಿಕೆ ಮೂಡಿಸಿದ್ರು ಅಂತ ಹೇಳ್ತೀರಾ? ಹಾಳು ಮಾಡಿದ್ರಲ್ಲ ನೀವು ಮಾಡಿದ್ರೆ ನಾವು ಶೇಖರಿಸಿದ ಹಾಲಿಗೆ ಉಪ್ಪಾಗಿ ಬಂದ್ರಲ್ಲ ನೀವು ಕಾಂಗ್ರೆಸ್ನವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.